ಗಿರ್ಜಮ್ಮ ಸೊಸೆ ನೋಡಿದ್ರೆ ಮಗನ ಹೊರೊಬ್ರೆ ಶ್ರೀಮತಿ ಇಂದಿರಾ ಗಾಂಧಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಾಗರ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಗಮಕ ವಾಚನ ಮಾಡಲಿರುವಂತಹ ಶ್ರೀಮತಿ ವಾಣಿ ಭರದ್ವಾಜ್ ಶಿವಮೊಗ್ಗ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ MP ರೇಣುಕಾಚಾರ್ಯ ಮಾಜಿ ಶಾಸಕರು ಹೊನ್ನಾಳಿ, ಮಾಜಿ ಅಬಕಾರಿ ಸಚಿವರು, ಡಾಕ್ಟರ್ DB ಗಂಗಪ್ಪನವರು ಮಾಜಿ ಶಾಸಕರು ಹೊನ್ನಾಳಿ, ಡಾಕ್ಟರ್ DG ಶಾಂತನಗೌಡರು ಶಾಸಕರು ಹೊನ್ನಾಳಿ, ಶ್ರೀಯುತ ಪರಮೇಶ್ವರಪ್ಪ B ಕಾಗ್ನಳ್ಳಿ ಕೈಗಾರಿಕೋದ್ಯಮಿಗಳು ಹೈದರಾಬಾದ್, ನೇಮಚಂದ್ರ ಬಿನ್ ಪಂಡಿತ್ ಬರ್ಮೇಗೌಡರು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ
MP ತಿಮ್ಮನಗೌಡರು ಕಡದಕಟ್ಟೆ ದಯಮಾಡಿ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ದಯಮಾಡಿ ಅತಿಥಿಗಳು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು MP ತಿಮ್ಮನಗೌಡ ಕಡದಕಟ್ಟೆಯವರು ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಈ ಒಂದು ಅಧ್ಯಕ್ಷರ ಒಂದು ಅಪ್ಪಣೆಯ ಮೇರೆಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ದಯಮಾಡಿ ಎಲ್ಲರೂ ಶಾಂತತೆಯನ್ನು ಕಾಪಾಡಿಕೊಳ್ಳಬೇಕಾಗಿ ಕೇಳ್ಕೊಳ್ತಾ ಮತ್ತೊಮ್ಮೆ ಪರಮ ಪೂಜ್ಯರಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಪಂಡಿತ್ ಭರಮೇಗೌಡರ ನುಡಿಯಲ್ಲಿ ನುಡಿಯನ್ನು ಕಲಿತವರೆನಿತೋ, ಪಂಡಿತ್ ಭರಮೇಗೌಡರ ನೆರಳಲ್ಲಿ ಬದುಕನ್ನು ಕಟ್ಟಿಕೊಂಡವರೆನಿತೋ, ಅವರ ಒಡಲಲ್ಲಿ ಹಸಿವನ್ನ ನೀಗಿಸಿದವರೆನಿತೋ, ಹತ್ತೂರು ಮಹಾಪಂಡಿತ್ ಭರಮೇಗೌಡರೇ ನಿಮಗಿದು ನಮ್ಮ ಕೋಟಿ ನಮನ. ಕನ್ನಡ ಕಾವ್ಯಗಳ ಕವಿತೆಗಳ ಭಿನ್ನ ಮಕ್ಕಳೆಯ ಕಂದ ಪದ್ಯಗಳ ಲೋಕದ ಅಂತರ್ಜಾಲವನ್ನು ಸಂಪನ್ನಗೊಳಿಸಿದ, ಯುವ ಮನಸ್ಸುಗಳಲ್ಲಿ ಅಕ್ಷರದ ಕೃಷಿಯನ್ನು ನಡೆಸಿದ, ಅಜ್ಞಾನದ ಅಂಧಕಾರವನ್ನು ಅಳಿಸಿ ಜ್ಞಾನದ ಜ್ಯೋತಿಯನ್ನು ಬೀರಿದಂತಹ ಪಾದದ ಸಜ್ಜವಿಟಿನ ಕ್ರಿಯಾಶೀಲರಾಗಿದ್ದಂತಹ, ಕಡಲ ಬಿತ್ತರದ ಗಗನದೆತ್ತರದ ವಿಭಿನ್ನ ವಿಶಿಷ್ಟ ಶಿಕ್ಷಕರಾಗಿದ್ದಂತಹ, ಕನ್ನಡ ಲೋಕವನ್ನು ಬೆಳಗಿದಂತಹ ಧ್ರುವತಾರೆ, ಕನ್ನಡ ಕಾವ್ಯ ಚರಿತ್ರೆಯ ಬೆಳ್ಳಿಯ ಚುಕ್ಕಿಯಾಗಿದ್ದಂತಹ ಹತ್ತೂರು ಪಂಡಿತ್ BS ಭರಮೇಗೌಡರ 130ನೇ ಜನ್ಮ ದಿನಾಚರಣೆಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಮತ್ತೊಮ್ಮೆ ಪ್ರಾರ್ಥನೆಯೊಂದಿಗೆ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರಾರ್ಥನೆಯನ್ನ ನಡೆಸಿಕೊಳ್ಳಲಿದ್ದಾರೆ ಶ್ರೀಮತಿ ಸುಮಾ ಹಾಗೂ ಶ್ರೀಮತಿ ವಸುಧಾರವರು. ಶ್ರೀಗಳ ಅಪ್ಪಣೆ ಮೇರೆಗೆ ನಾನು ಕಾಷ್ಟಮೆಲ್ಲ ಶುಭವನ್ನು ಕೊಡ್ತೀನಿ. ಬಳ್ಳೂರು ಮಂಥನ ಪ್ರೊಫೆಸರ್ ಚೆನ್ನೈ ಕನ್ನಡಿಗರು ಸಂಗ್ರಹಿಸಿರುವ ಗಾಂಧಿ ಚರಿತ್ರೆ ಮತ್ತು ಸ್ಮಾರಕ ಜಿಲ್ಲೆ ಕಾರ್ಯಕ್ರಮದಲ್ಲಿ ಬರಮಗೌಡರ ಸಮಗ್ರ ಕಾವ್ಯ ಕೃತಿ ಬಿಡುಗಡೆ ಮತ್ತು ಬರಮಗೌಡರ 130ನೇ ಜಯಂತ್ಯೋತ್ಸವ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ಗುರು ಸಿದ್ದರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಬ್ರಹ್ಮಾಂಡ ಗೃಹಮಠ ನಂದಿಗುಡಿ ಇವರ ಪಾದಕಗಳಿಗೆ ಭಕ್ತಿಯ ಪ್ರಣಾಮ ಸಮರ್ಪಿಸಿ ನೇತೃತ್ವ ವಹಿಸುತ್ತಿರುವ ವೈದ್ಯರು, ಹಿರಿಯರು, ಮಾಜಿ ಶಾಸಕರಾದ ಡಾಕ್ಟರ್ DB ಗಂಗಾಧರನವರೇ, ಗೌರವದ ಎಲ್ಲ ಸಾಹಿತಿಗಳೇ, ಈ ಸಮಾರಂಭದ ಆಯೋಜಕ ಪ್ರಮುಖರಾದ NV ಚಂದ್ರಣ್ಣನವರೇ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಮೇಘರಾಜನವರೇ, ಪರಮೇಶ್ವರವರೇ, ಉಪಸ್ಥಿತಿರುವ ಗೌರವದ ಎಲ್ಲ ಗಣ್ಯಮಾನ್ಯರೇ, ಸಾಹಿತಿಗಳೇ, ಬಹಳಷ್ಟು ಸಾಹಿತಿಗಳಿದೆ ಎದುರುಗಡೆ. ಅವರ ಅನುಭವ, ಅವರ ಸೇವೆ ಮತ್ತು ಮಾಧ್ಯಮ ಸ್ನೇಹಿತರು NV ಚಂದ್ರಣ್ಣರು ಕಳೆದ ಆಹ್ವಾನ ನಾನು ಹೇಳಿದ್ದೆ. ನಾನು ಇನ್ನೂ ಒಂದು 7 ಕಡೆ ಕಾರ್ಯಕ್ರಮ ಭಾಗವಹಿಸಿ 4:30ಗೆ ಬೆಂಗಳೂರು ಯಲಹಂಕದಲ್ಲಿ ಬಸವ ಜಯಂತಿ ಕಾರ್ಯಕ್ರಮ ಪಾಲ್ಗೊಳ್ಳಬೇಕಾಗಿದೆ. ಹಾಗಾಗಿ ಇಂಥ ಒಳ್ಳೆಯ ಕಾರ್ಯಕ್ರಮ ಮಾಡಿದ NV ಚಂದ್ರಣ್ಣರು ಸುಮಕೋರ್ಬೇಕಂತ ನಾನು ಈ ಒಂದು ಅತ್ಯಂತ ಈ ಕಾರ್ಯಕ್ರಮ ಇದು ಅಮೂಲ್ಯವಾದ ಕಾರ್ಯಕ್ರಮ ಅಂತ ಗಮನಿಸಿ, ಇವತ್ತು ಸಾಹಿತ್ಯ ಉಳಿಬೇಕು, ಪುಸ್ತಕ ಓದುವ ಅಭ್ಯಾಸ ನಾವು ಯಾರು ನನ್ನೊಳಗಡೆ ಮಾಡ್ತಾನೆ. ಪುಸ್ತಕದಲ್ಲಿರ್ತಕ್ಕಂಥ ವಿಷಯಗಳು ದೇಶ ಓದಬೇಕು, ದೇಶ ಕುಂದಬೇಕು, ಕೋಶ ಓದಬೇಕು. ಹಾಗಾದರೆ ವ್ಯಕ್ತಿತ್ವ ವಿಕಸನಾಗುತ್ತೆ. ಪ್ರತಿಯೊಬ್ಬರು ಪುಸ್ತಕ ಓದತಕ್ಕಂಥ ಒಂದು ನಾವು ಮನೋವೃತ್ತಿಯನ್ನು ಬೆಳೆಸಿಕೊಳ್ಬೇಕು. ಇಂಥ ಗ್ರಂಥವನ್ನು ಬಿಡುಗಡೆ ಮಾಡ್ತಾರೆ
ನಾವುಗಳೇ ಭೇಟಿ ಕೊಟ್ಟು ಗುರುಗಳ ಆಶೀರ್ವಾದ ಪಡೆದು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ವರ್ಮರಾಯ ಇವತ್ತು ಕುಟ್ರೆಯಿಂದ ಹಳ್ಳಿಗಳಲ್ಲಿ ರೈತರ ವಿಕಾಸ ಮಾಡ್ತಾರೆ. ಈ ಅಂತರ್ಜಲ ಹೆಚ್ಚಾಗುತ್ತೆ ಮತ್ತು ರೈತ ಜೈ ಜವಾನ್ ಜೈ ಕಿಸಾನ್ ಇದನ್ನೆಲ್ಲರೂ ಅಳವಡಿಸಿಕೊಳ್ಳಬೇಕಂತ ವಿನಂತಿ ಮಾಡಿ ಈ ಒಂದು ಪವಿತ್ರವಾದ ಕಾರ್ಯಕ್ರಮ ಪಾಲ್ಗೊಂಡು ನಾವು ಮಾತುಗಳನ್ನು ಅವಕಾಶ ಮಾಡಿಕೊಂಡಿದ್ದ ಪೂಜ್ಯರು, ವೇದಿಕೆ ಎಲ್ಲ ಗೌರವ ಗಣ್ಯಮಾನ್ಯರು, ಸಾಹಿತಿಗಳು ಪಾಲ್ಗೊಂಡಂಥ ಸಮಸ್ತ ಬಂಧುಗಳಿಗೂ ಮಾತೆಯರು ಮಾಧ್ಯಮತೆಯನ್ನು ವಂದಿಸಿ ನನ್ನ ಮಾತುಕತೆ ಶುಭವಾಗಿ ಧನ್ಯವಾದ. ಮಾಜಿ ಸಚಿವರಾದಂತಹ ಶ್ರೀಯುತ MP ರೇಣುಕಾಚಾರ್ಯರವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಭಾರತದ ಬೆನ್ನೆಲುಬು ರೈತ, ಭಾರತದ ತೋಳ್ಬಲ ಸೈನಿಕ, ಇವರೀರ್ವರನ್ನ ಮನದಾಳದಲ್ಲಿ ನೆನೆದ ಪಂಡಿತ್ PS ಬನ್ನೇಗೌಡರ ಸಮಗ್ರ ಕಾವ್ಯಕೃತಿ ಬಿಡುಗಡೆಯನ್ನು ಈ ಸಮಾರಂಭವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರಾರ್ಥನೆಯನ್ನು ನಡೆಸಿಕೊಡಲಿದ್ದಾರೆ ಶ್ರೀಮತಿ ಸುಮಾ ಹಾಗೂ ಶ್ರೀಮತಿ ವಸುಧಾರವರು. ಸೃಷ್ಟಾವ್ಯವಾಗಿ ಪ್ರಾರ್ಥನೆಯನ್ನು ಪ್ರಸ್ತುತಪಡಿಸಿದ ಪರಿವರ್ತನೆಗಾಗಿ ಪ್ರಾರ್ಥನೆಯನ್ನು ಪ್ರಸ್ತುತಪಡಿಸಿದಂತಹ ಶ್ರೀಮತಿ ಸುಮಾ ಹಾಗೂ ಶ್ರೀಮತಿ ವಸುಧಾರವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇಂದು ಹಿರಿಯರಾಗಿದ್ದಂತಹ ಬಡೂರು ಮನೆತನದ ಪಂಡಿತ್ ಬನ್ನೇಗೌಡರು ಅವರ 130ನೇ ಜಯಂತಿ ಹಾಗೂ ಪ್ರೊಫೆಸರ್ ಚಂದೇಶ್ ಹೊನ್ನಾಳಿ ಇವರು ಸಂಗ್ರಹಿಸಿ ಸಂಪಾದಿಸಿದಂತಹ
ಗಾಂಧಿ ಚರಿತ ಮತ್ತು ಸ್ವಾಗತ ಗೀತ ಈ ಒಂದು ಸಮಗ್ರ ಕಾವ್ಯ ಕೃತಿ ಬಿಡುಗಡೆಯ ಸಮಾರಂಭ. ಈ ಸಮಾರಂಭವನ್ನು ಆಯೋಜಿಸಿರುವವರು ಶ್ರೀಮತಿ ಜಯಮ್ಮ ಹಾಗೂ ಶ್ರೀ ಎ.ಬಿ. ನೇಮಿಚಂದ್ರಪ್ಪ, ಮಾಜಿ ಸದಸ್ಯರು, ಜಿಲ್ಲಾ ಪಂಚಾಯತ್, ಹಾಗೆ ಶ್ರೀಮತಿ ಗಿರಿಜಮ್ಮ ಕೋ, ಮಂಜುನಾಥ್ ಎ.ಬಿ. ಮತ್ತೂರು, ಹಾಗೆ ಇವರ ಎಲ್ಲ ಹಿರಿಯರ ಅವರ ಮಕ್ಕಳಾದಂತಹ ದಿವಂಗತ ಶಿವಮ್ಮ ಕೋ, ದಿವಂಗತ ಬಸಪ್ಪ ಮಾಸ್ತರ್ ಕಡದಕಟ್ಟೆ, ದಿವಂಗತ ಸಾವಿತ್ರಮ್ಮ ಕೋ, ದಿವಂಗತ ಮುರುಗಪ್ಪ ಗಡ್ದಾರ ಕತ್ತಿಗೆ, ದಿವಂಗತ ಹಾಲಮ್ಮ ಕೋ, ದಿವಂಗತ ಚನ್ನಬಸಪ್ಪ ಮುದೇಗೌಡ್ರ ಹಿಂಡಸಘಟ್ಟ, ದಿವಂಗತ ಜಾನಕಮ್ಮ ಕೋ, ದಿವಂಗತ ಸಣ್ಣಬಸಪ್ಪ ದೊಡ್ಡಪ್ಪಳರ ಮಾತೇನಹಳ್ಳಿ, ದಿವಂಗತ ಕಮಲಮ್ಮ ಕೋ, ದಿವಂಗತ ಕೆ ಭರಮಗೌಡ ಕಳ್ಳಿಮನೆ ಹತ್ತೂರು, ಶ್ರೀಮತಿ ಲಲಿತಮ್ಮ ಕೋ, ದಿವಂಗತ ಸಣ್ಣಬಸಪ್ಪ ಗಿರಿತಿಮ್ಮಪ್ಪಳ ಎರೆಹಳ್ಳಿ, ಶ್ರೀಮತಿ ದಿವಂಗತ ಬಸಮ್ಮ ಕೋ, ದಿವಂಗತ ಗುರುಬಸಪ್ಪ ಗಡ್ದಾರ ಕತ್ತಿಗೆ, ಕೊಳೂರು ವಂಶಸ್ಥರು ಅಣಜಿ, ಕಳ್ಳಿಮನೆ ವಂಶಸ್ಥರು ಹತ್ತೂರು ಹಾಗೂ ಹತ್ತೂರು ಗ್ರಾಮಸ್ಥರ ಬಂಧು ಮಿತ್ರರ ಪರವಾಗಿ ನಿಮ್ಮೆಲ್ಲರನ್ನ ಅವರ ಕುಟುಂಬ ವರ್ಗದವರ ಪರವಾಗಿ ಸ್ವಾಗತವನ್ನ ನೀಡಲಿದ್ದಾರೆ. ನಿಮ್ಮ ಮೊಗದಲ್ಲಿರುವ ನಗುವಿನೊಂದಿಗೆ, ಹೃದಯದಲ್ಲಿರುವ ಪ್ರೀತಿಯೊಂದಿಗೆ, ಮನಸ್ಸಿನಲ್ಲಿರುವ ಒಳ್ಳೆಯ ಆಲೋಚನೆಗಳೊಂದಿಗೆ ನಿಮ್ಮೆಲ್ಲರನ್ನ ಸ್ವಾಗತಿಸಲಿದ್ದಾರೆ ಡಾಕ್ಟರ್ ಪ್ರತಿಮಾ ಕೆ.ಎಸ್, ಪ್ರಾಧ್ಯಾಪಕರು, ಬೆಂಗಳೂರು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ, ಶುಭೋದಯ, ಗುರುಭ್ಯೋ ನಮಃ. ಹತ್ತೂರು ಪಂಡಿತ್ ಬಿ.ಎಸ್. ಬರ್ಮೇಗೌಡರ ಪಾದಾರವಿಂದಗಳಿಗೆ ನಮಸ್ಕರಿಸಿ ನನ್ನ ಮಾತುಗಳನ್ನು ಪ್ರಾರಂಭಿಸುತ್ತಿದ್ದೇನೆ. ಬರುವ ಸಮಯದೊಳಗೆ ತಂದೆವು, ತೆರಳುವಾಗಲೇ ಒಯ್ಯುವೆವು, ದರೆಯೊಳಿರು ವಿಯಲ್ಪ ಕಾಲದೆ ಭೂತದೆಯನ್ನನ್ನು ಮೆರೆದು ವಿಶ್ವ ಪ್ರೇಮಿ ಎನ್ನುವ ಹಿರಿಯ ಹೆಸರನ್ನು ಪಡೆಯುತ್ತಿರುವುದು. ಬರೆದವರು ದಿವಂಗತ ಪಂಡಿತ್ ಬಿ.ಎಸ್. ಬರ್ಮೇಗೌಡರು, ಹತ್ತೂರು. ದಿವಂಗತ ಪಂಡಿತ್ ಬರ್ಮೇಗೌಡರು ಇಡೀ ಸಮಾಜದ ಬೇರು ಪರ್ವತದಂತಿದ್ದರು. ಆಡುಮಟ್ಟದ ಗಿಡವಿಲ್ಲ ಎಂಬಂತೆ ಬರ್ಮೇಗೌಡರು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಇರುವುದು ಕಂಡುಬರುತ್ತದೆ. ದಿವಂಗತ ಪಂಡಿತ್ ಬರ್ಮೇಗೌಡರು ಮಹಾತ್ಮ ಗಾಂಧಿಯವರನ್ನು ಕುರಿತು ಅಂದು ರಚಿಸಿದ ಕಾವ್ಯ ಇಂದು ಕನ್ನಡಿಗರ ಕೈ ಸೇರುವಂತೆ ಹಾಗೂ ಅವರ ಬರವಣಿಗೆಯ ಅಮೂಲ್ಯ ರತ್ನ ತಿಂಡಿ ತಿನಿಸುಗಳ ಹಾಳೆಯಾಗಿ ಅತ್ತ ಇತ್ತ ಹರಿದು ಚಿಂದಿಯಾಗದಂತೆ ಸಂಗ್ರಹಿಸಿ ಮುಡಿಪಾಗಿದ್ದು ಸಮಾಜದ ಒಂದು ನಕ್ಷತ್ರ ನಿಲ್ಲುವಂತೆ ಮಾಡಿದ ಹೆಗ್ಗಳಿಕೆ ಅವರ ಮಕ್ಕಳದ್ದಾಗಿದೆ. ದಿವಂಗತರ ಗಂಡು ಮಕ್ಕಳಾದ ಶ್ರೀಯುತ ಎ.ಬಿ. ಮಂಜುನಾಥ ಮತ್ತು ಶ್ರೀಯುತ ಎ.ಬಿ. ನೇಮಿಚಂದ್ರ ಇವರು ತಮ್ಮ ತಂದೆಯ ಅಂತಿಮ ಆಸೆಯನ್ನು ಕೂಡ ಈಡೇರಿಸಿದ್ದಾಗಿದೆ. ನಾನು ಡಾಕ್ಟರ್ ಪ್ರತಿಭಾ ಕೆ.ಎಸ್, NSS ರಾಜ್ಯ ಪ್ರಶಸ್ತಿ ವಿಜೇತೆಯೂ ಕೂಡ ಹೌದು. ಜೈವಿಕ ತಂತ್ರಜ್ಞಾನ ವಿಭಾಗದ ಮುಖ್ಯಸ್ಥೆ, ಕೇಲಿ ಸಂಸ್ಥೆ ಎಸ್ ನಿಜಲಿಂಗಪ್ಪ ಮಹಾವಿದ್ಯಾಲಯ, ಬೆಂಗಳೂರು. ಇಲ್ಲಿ ನನ್ನ ಕಾರ್ಯ 23 ವರ್ಷದಿಂದ ನಿರ್ವಹಿಸುತ್ತಿದ್ದೇನೆ. ನಾನು ಶ್ರೀ ಎ.ಬಿ. ಮಂಜುನಾಥ್ ಮತ್ತು ಶ್ರೀಮತಿ ಗಿರಿಜಮ್ಮ ಹತ್ತೂರು ಇವರ ಕಿರಿ ಸೊಸೆಯಾಗಿದ್ದೇನೆ. ನನ್ನ ಮೈದುನ ಶ್ರೀ ಅಜಯ್ ಅವರು ಈ ದಿನದ ಸ್ವಾಗತವನ್ನು ನಡೆಸಿಕೊಡಲು ಕೇಳಿದಾಗ ತುಂಬಾ ಧನ್ಯತಾ ಭಾವದಿಂದ ಒಪ್ಪಿಕೊಂಡಿದ್ದೇನೆ. ಪ್ರೊಫೆಸರ್ ಚನ್ನೇಶ್ ಮುನ್ನಾಡಿ ಸಂಗ್ರಹಿಸಿ ಸಂಪಾದಿಸಿರುವ ಗಾಂಧಿ ಚರಿತ ಮತ್ತು ಸ್ವಾಗತ ಗೀತ ಹತ್ತೂರು ಪಂಡಿತ್ ಬಿ.ಎಸ್. ಬರ್ಮೇಗೌಡರ 130ನೇ ಜಯಂತಿ ಆಚರಣೆಗೆ ಬಳ್ಳೂರು ಮನೆತನ ಹತ್ತೂರು ವತಿಯಿಂದ ಇಲ್ಲಿ ನೆರೆದಿರುವಂತಹ ಸಮಸ್ತ ಕನ್ನಡಿಗರಿಗೆ ಭವ್ಯ ಸ್ವಾಗತ, ಸುಸ್ವಾಗತ. ಚಪ್ಪಾಳೆಯೊಂದಿಗೆ ಈ ಒಂದು ವೇದಿಕೆಯನ್ನು ನಾನು ಕೂಡ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೇನೆ. ಹಾಗೆ ಚಿರಕಾಲ ಬೆಳಗಲಿ ಕನ್ನಡದ ದೀಪ, ಜನತೆಲ್ಲ ಬೆಳಗಾಗಿ ಈ ಪುಣ್ಯ ಪ್ರದೀಪ, ಪ್ರಕೃತಿಯ ಪುಷ್ಪ ತಮಗೆಲ್ಲ ಸ್ವಾಗತ. ಆತ್ಮೀಯ ಅತಿಥಿ ಮಹೋದಯರಿಗೆ ಅಂದದ ಚಂದದ ಪುಷ್ಪವ ನೀಡೋಣ, ಆತ್ಮೀಯವಾಗಿ ಸ್ವಾಗತಿಸುತ್ತಾ ಸ್ಮರಿಸೋಣ ಎಂದು ಹೇಳುತ್ತಾ ಮೊದಲಿಗೆ ಗಾಂಧಿ ಚರಿತ ಮತ್ತು ಸ್ವಾಗತ ಗೀತ ಸಮಗ್ರ ಕಾವ್ಯ ಕೃತಿ ಬಿಡುಗಡೆಯನ್ನು ಹತ್ತೂರು ಪಂಡಿತ್ ಬಿ.ಎಸ್. ಬರ್ಮೇಗೌಡರ 130ನೇ ಜಯಂತಿ ಆಚರಣೆಯ ಘನ ಉಪಸ್ಥಿತಿಯನ್ನು ಈ ವೇದಿಕೆಯಲ್ಲಿ ಅಲಂಕರಿಸಿರುವ ಶ್ರೀಯುತ ಗುರು ಸಿದ್ದರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಬ್ರಹ್ಮಮಠ, ನಂದಿಗುಡಿ, ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲೆ ಶ್ರೀಯುತರಿಗೆ ಬಳ್ಳೂರು ಮನೆತನ ಹತ್ತೂರು ವತಿಯಿಂದ
ಶ್ರೀಯುತರಿಗೆ ಸಾಹಿತ್ಯ ಅಭಿರುಚಿ ಹೊಂದಿರುವಂತಹ ಶ್ರೀಯುತರಿಗೆ ಶುಭ ಹಾರೈಕೆ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಪುಷ್ಪ ಧನ್ಯವಾದಗಳು. ಗಾಂಧಿ ಚರಿತ ಮತ್ತು ಸ್ವಾಗತ ಗೀತ ಮತ್ತು ಪಂಡಿತ್ BS ಬರ್ಮೇಗೌಡರ ಸಮಗ್ರ ಕಾವ್ಯಕೃತಿ ಬಿಡುಗಡೆಯನ್ನು ನಡೆಸಿಕೊಡಲಿರುವ ಡಾಕ್ಟರ್ ಕುಮಾರ ಚಲ್ಯ ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕರು, ಕನ್ನಡ ಭಾರತಿ ಕುವೆಂಪು ವಿವಿ ಶಂಕರಘಟ್ಟ ಶಿವಮೊಗ್ಗ ಇವರಿಗೆ ಬಳ್ಳೂರು ಮನೆತನ ಹತ್ತೂರು ವತಿಯಿಂದ ಆತ್ಮೀಯ ಗೌರವಪೂರ್ವಕ ಸ್ವಾಗತ ಸುಸ್ವಾಗತ. ಧನ್ಯವಾದಗಳು. ನಂತರ ಪ್ರೊಫೆಸರ್ ಚನ್ನೇಶ್ ಹೊನ್ನಾಳಿ ಇವರು ಸಂಗ್ರಹಿಸಿ ಸಂಪಾದಿಸಿರುವ ಗಾಂಧಿ ಚರಿತ ಮತ್ತು ಸ್ವಾಗತ ಗೀತ ಹತ್ತೂರು BS ಬರ್ಮೇಗೌಡರ ಸಮಗ್ರ ಕಾವ್ಯಕೃತಿ ಮಾತನಾಡಲಿರುವ ಡಾಕ್ಟರ್ ರತ್ನಾಕರ್ C ಕೊನಗೋಡು, ಕನ್ನಡ ಸಹಾಯಕ ಪ್ರಾಧ್ಯಾಪಕರು, ಶ್ರೀಮತಿ ಇಂದಿರಾ ಗಾಂಧಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಾಗರ ಇವರಿಗೆ ಬಳ್ಳೂರು ಮನೆತನ ಹತ್ತೂರು ವತಿಯಿಂದ ಅಭಿಮಾನದ ಸ್ವಾಗತ ಸುಸ್ವಾಗತ. ಚಪ್ಪಾಳೆಯೊಂದಿಗೆ ಅವರಿಗೆ ಸ್ವಾಗತಿಸಬೇಕಾಗಿ ವಿನಂತಿ. ಧನ್ಯವಾದಗಳು. ಈಗ ಈ ವೇದಿಕೆಯನ್ನು ಅಲಂಕರಿಸಿರುವ ಗಮಕ ವಾಚನಕಾರರು ಶ್ರೀಮತಿ ವಾಣಿ ಭರದ್ವಾಜ್ HP ಶಿವಮೊಗ್ಗ ಇವರು ಗಾಂಧಿ ಚರಿತ ಕೃತಿಯ ಕೆಲವು ಆಯ್ದ ಪದ್ಯಗಳನ್ನು ಗಮಕ ವಾಚನದಲ್ಲಿ ವ್ಯಕ್ತಪಡಿಸುತ್ತಿದ್ದಾರೆ. ಇವರಿಗೆ ಬಳ್ಳೂರು ಮನೆತನ ಹತ್ತೂರು ವತಿಯಿಂದ ಆತ್ಮೀಯ ಸ್ವಾಗತ ಸುಸ್ವಾಗತ. ಧನ್ಯವಾದಗಳು. ಈಗ ಬಳ್ಳೂರು ಮನೆತನ ಹತ್ತೂರು ಪ್ರೊಫೆಸರ್ ಚನ್ನೇಶ್ ಹೊನ್ನಾಳಿ ಸಂಗ್ರಹಿಸಿ ಸಂಪಾದಿಸಿರುವ ಗಾಂಧಿ ಚರಿತ ಮತ್ತು ಸ್ವಾಗತ ಗೀತ ಹತ್ತೂರು ಪಂಡಿತ್ BS ಬರ್ಮೇಗೌಡರ ಸಮಗ್ರ ಕಾವ್ಯ ಕೃತಿ ಬಿಡುಗಡೆ ಮತ್ತು ಹತ್ತೂರು ಪಂಡಿತ್ BS ಬರ್ಮೇಗೌಡರ 130ನೇ ಜಯಂತಿ ಆಚರಣೆಯ ಮುಖ್ಯ ಅತಿಥಿಗಳಾಗಿ ಅಲಂಕರಿಸಿರುವ ಶ್ರೀಯುತ DG ಶಾಂತನಗೌಡರು ಶಾಸಕರು ಹೊನ್ನಾಳಿ ಇವರಿಗೆ ಬಳ್ಳೂರು ಮನೆತನ ಹತ್ತೂರು ವತಿಯಿಂದ ಇವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಚಪ್ಪಾಳೆಯಿಂದ ಅವ್ರಿಗೆ ಚಪ್ಪಾಳೆಯಿಂದ ಅವ್ರಿಗೆ ಅಲ್ಲಿ ಬಂದಿಲ್ಲ ಆದ್ರೂ ಕೂಡ ಸ್ವಾಗತಿಸಬೇಕಾಗಿ ವಿನಂತಿ. ಇಷ್ಟೇನ ಎನರ್ಜಿ ಇರೋದು ನಮ್ಮ ಹತ್ತೂರಲ್ಲಿ ಇರುವಂತ ಕನ್ನಡ ಪ್ರೇಮಿಗಳಿಗೆ. ಚಪ್ಪಾಳೆ ಜೋರಾಗಿ ಬರಬೇಕು. ನಿಮ್ಮ ಚಪ್ಪಾಳೆ ನಿದ್ದೆ ಮಾಡಿದ್ರೆ ಬ್ರೇಕ್ಫಾಸ್ಟ್ ಮಾಡಿ ಅವರು ಕೂಡ ಎಚ್ಚೆತ್ಕೋಬೇಕು, ಹಾಗಿರ್ಬೇಕು ಚಪ್ಪಾಳೆ. ಹಾಗೆ ನಮ್ಮೊಂದಿಗಿರುವ ಮತ್ತೋರ್ವ ಮುಖ್ಯ ಅತಿಥಿ ಡಾಕ್ಟರ್ DB ಗಂಗಪ್ಪ, ಮಾಜಿ ಶಾಸಕರು ಹೊನ್ನಾಳಿ ಇವರಿಗೆ ಬಳ್ಳೂರು ಮನೆತನ ಹತ್ತೂರು ವತಿಯಿಂದ ಅಕ್ಕರೆಯ ಸ್ವಾಗತ ಸುಸ್ವಾಗತ. ಇವರಿಗೆ ಹೂವನ್ನು ಕೊಡುವುದರ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿ. ಧನ್ಯವಾದಗಳು. ನಮ್ಮೊಂದಿಗಿರುವ ಮತ್ತೋರ್ವ ಮುಖ್ಯ ಅತಿಥಿಗಳಾದ ಶ್ರೀಯುತ ಪರಮೇಶ್ವರಪ್ಪ B ಕಾಗಿನೆಲ್ಲಿ, ಕೈಗಾರಿಕೋದ್ಯಮಿಗಳು, ಹೈದರಾಬಾದ್ ಇವರಿಗೂ ಬಳ್ಳೂರು ಮನೆತನ ಹತ್ತೂರು ವತಿಯಿಂದ ಸ್ವಾಗತ ಸುಸ್ವಾಗತ. ಇವರಿಗೆ ಪುಷ್ಪವನ್ನು ಹಾಗೆ ನಮ್ಮೊಂದಿಗಿರುವ ಮತ್ತೋರ್ವ ಅತಿಥಿ ಶ್ರೀಯುತ ಶಾಂತರಾಜ್ ಪಾಟೀಲ್ ಬಲಮುರಿ ಇವರಿಗೆ ಬಳ್ಳೂರು ಮನೆತನ ಹತ್ತೂರು ವತಿಯಿಂದ ಆದರದ ಸ್ವಾಗತ ಸುಸ್ವಾಗತ. ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಹಾಗೆ ಈ ಕಾರ್ಯಕ್ರಮದ ಉಪಸ್ಥಿತಿ ಶ್ರೀಯುತ ಪ್ರೊಫೆಸರ್ ಚನ್ನೇಶ್ ಹೊನ್ನಾಳಿ ಕೃತಿಯ ಸಂಗ್ರಹಕಾರರು ಮತ್ತು ಸಂಪಾದಕರು ಇವರಿಗೆ ಬಳ್ಳೂರು ಮನೆತನ ಹತ್ತೂರು ವತಿಯಿಂದ ಗೌರವಪೂರ್ವಕ ಸ್ವಾಗತ ಸುಸ್ವಾಗತ. ಧನ್ಯವಾದಗಳು. ಮತ್ತೋರ್ವ ಉಪಸ್ಥಿತಿ ಈ ವೇದಿಕೆಯಲ್ಲಿ ಪ್ರೊಫೆಸರ್ GB ಮೋಹನ್ ಕುಮಾರ್ ಪ್ರಕಾಶಕರು, GBT ಪ್ರಕಾಶನ ಶಿವಮೊಗ್ಗ ಇವರ ಅನುಪಸ್ಥಿತಿಯಲ್ಲೂ ಕೂಡ ಅವರಿಗೆ ದೊಡ್ಡದಾದ ಒಂದು ಚಪ್ಪಾಳೆ ಕೊಡಬೇಕಾಗಿ ವಿನಂತಿ. ಸೇರ್ಪಡ್ತಾರೆ. ಈಗ ಈ ಬಳ್ಳೂರು ಮನೆತನ ಹತ್ತೂರು ಗಾಂಧಿ ಚರಿತ ಮತ್ತು ಸ್ವಾಗತ ಗೀತ ಕಾರ್ಯಕ್ರಮದ ಬೆನ್ನೆಲುಬಾದ ಈ ಕಾರ್ಯಕ್ರಮದ ರೂವಾರಿಯಾದ ಶ್ರೀಯುತ AB ದೇವಿಚಂದ್ರ ಇವರು BN ಕನ್ನಡ ಪಂಡಿತ ಬರ್ಮೇಗೌಡರ 2ನೇ ಮಗ. ಇವರಿಗೂ ಕೂಡ ಬಳ್ಳೂರು ಮನೆತನ ಹತ್ತೂರು ವತಿಯಿಂದ ಗೌರವಪೂರ್ವಕ ಸ್ವಾಗತ ಸುಸ್ವಾಗತ. ಇವರಿಗೆ ನೀವು ಮನಸ್ಪೂರ್ವಕವಾಗಿ ದೊಡ್ಡದಾದ ಚಪ್ಪಾಳೆಯನ್ನು ಕೊಡಲೇಬೇಕು. ಪ್ಲೀಸ್ ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಚಪ್ಪಾಳೆಯ ಸುರಿಮಳೆ ಬರಬೇಕು. ಹಾಗೆ ನಮ್ಮೊಂದಿಗಿರುವ ಪ್ರೊಫೆಸರ್
ಸಂಗ್ರಹಿಸಿ ಸಂಪಾದಿಸಿರುವ ಗಾಂಧಿ ಚರಿತ ಮತ್ತು ಸ್ವಾಗತ ಗೀತ ಹತ್ತೂರು ಪಂಡಿತ್ BS ಬರ್ಮೇಗೌಡರ ಸಮಗ್ರ ಕಾವ್ಯ ಕೃತಿ ಬಿಡುಗಡೆ ಮತ್ತು 130ನೇ ಜಯಂತಿ ಆಚರಣೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ MB ತಿಮ್ಮನಗೌಡ H ಕಡದಕಟ್ಟೆ ಇವರಿಗೆ ಬಳೂರು ಮನೆತನ ವತಿಯಿಂದ ಆದರದ ಗೌರವಪೂರ್ವಕ ಸ್ವಾಗತ ಸುಸ್ವಾಗತ. ಧನ್ಯವಾದಗಳು. ಹಾಗೆ ಇಲ್ಲಿ ನೆರೆದಿರುವಂತಹ ಪತ್ರಕರ್ತರಿಗೂ ಕೂಡ ಸ್ವಾಗತ ಸುಸ್ವಾಗತ. ಚಪ್ಪಾಳೆಯೊಂದಿಗೆ ನಮ್ಮ ಹಸಿರಾಗಲಿ ಕನ್ನಡ ಹುಸಿರಾಗಲಿ ಕನ್ನಡ, ತಾಯಿ ಕನ್ನಡಾಂಬೆಗೆ ಜಯವಾಗಲಿ. ಎದೆತಟ್ಟಿ ಹೇಳು ನಾ ಭಾರತೀಯನೆಂದು, ಸಾವಿರ ಭಾಷೆ ನಾಲಿಗೆಯಲ್ಲಿರಲಿ, ಕನ್ನಡ ಭಾಷೆ ಹೃದಯದಲ್ಲಿರಲಿ ಎಂದು ಹೇಳುತ್ತಾ ನಮ್ಮ ಆತ್ಮೀಯ ಕರೆಗೆ ಹೋಗೋಷ್ಟು ಇಲ್ಲಿ ಆಗಮಿಸಿರುವಂತಹ ಸಮಸ್ತ ಕನ್ನಡ ಆರಾಧಕರಿಗೆ, ಊರಿನ ಜನರಿಗೆ, ಕನ್ನಡ ಸಾಹಿತಿಗಳಿಗೆ, ಗುರುಗಳಿಗೆ, ಬಂಧುಗಳಿಗೆ, ಹಿತೈಷಿಗಳಿಗೆ, ಆಹ್ವಾನಿತರಿಗೆ ಹಾಗೂ ದಿವಂಗತ ಬರ್ಮಮ್ಮ ಹಾಗೂ ದಿವಂಗತ ಶ್ರೀಯುತ ಪಂಡಿತ್ BS ಬರ್ಮೇಗೌಡರ ಮಕ್ಕಳು, ಮೊಮ್ಮಕ್ಕಳು ಹಾಗೂ ಮರಿಮಕ್ಕಳು ಎಲ್ಲರಿಗೂ ತುಂಬು ಹೃದಯದ ಆತ್ಮೀಯ ಗೌರವಪೂರ್ವಕ ಸ್ವಾಗತ ಸುಸ್ವಾಗತ ಬೆಳ್ಳೂರು ಮನೆತನ ಹತ್ತೂರು ವತಿಯಿಂದ. ಧನ್ಯವಾದಗಳು. ಹಸುವಿಗೆ ಕರು ಚಂದ, ನವಿಲಿಗೆ ನರ್ತನ ಚಂದ, ತಾಯಿಗೆ ಮಗು ಚಂದ, ಶಿಕ್ಷಕರಿಗೆ ವಿದ್ಯಾರ್ಥಿ ಚಂದ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಚಂದವೋ ಚಂದ. ಪ್ಲೀಸ್ ನಿಮಗೋಸ್ಕರ ಒಂದು ದೊಡ್ಡದಾದ ಚಪ್ಪಾಳೆ ಕೊಟ್ಕೊಳ್ಳಿ. ಯಾಕಂದ್ರೆ ರವಿವಾರ ಎಲ್ಲ ಕೆಲಸಗಳನ್ನ ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕೆ ನಿಮಗೂ ಕೂಡ ಸ್ವಾಗತ ಸುಸ್ವಾಗತ. ತಮ್ಮೆಲ್ಲರನ್ನು ಸ್ವಾಗತಿಸುವ ಹಾಗೂ ಈ ಸೌಭಾಗ್ಯವನ್ನು ನನಗೆ ಕಲ್ಪಿಸಿಕೊಟ್ಟಿರುವಂತಹ ಈ ಕಾರ್ಯಕ್ರಮದ ಸಂಘಟಕರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹತ್ತೂರು. ಆಡುವ ಮಕ್ಕಳನ್ನ, ಓಡಾಡುವ ಯುವಕರನ್ನ, ಬಾಳುವ ನಾಡಿನ ಸಮಾಜ ಬಾಂಧವರನ್ನ, ಹಣತೆಯ ಬೆಳಗುವ ಹೊಳೆವ ಕಣ್ಗಳ ನಾರಿಯರನ್ನ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳನ್ನ, ಹತ್ತೂರಿನ ಗ್ರಾಮಸ್ಥರನ್ನ, ಪತ್ರಕರ್ತರನ್ನ ಸ್ವಾಗತಿಸಿದಂತಹ ಶ್ರೀಮತಿ ಪ್ರತಿಭಾರವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದೀಗ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ನುಡಿಯನ್ನ ನುಡಿಯಲಿದ್ದಾರೆ ಪ್ರೊಫೆಸರ್ ಚನ್ನೇಶ್ ಅವರು ಹೊನ್ನಾಳಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಗುರುಗಳೇ ಹಾಗೂ ಎಲ್ಲ ಗಣ್ಯರೇ, ಇದೊಂದು ವಿಶೇಷ ದಿನ ಅಂತ ನಾನು ಹಾಕೊಂಡಿದ್ದಾರೆ. ಒಂದು, ಬಳೂರು ಮನೆತನದ ಎಲ್ಲ ಜನಗಳಿಗೆ, ಎರಡನೇದು ಹತ್ತೂರಿನ ಜನಗಳಿಗೆ, ಮೂರನೇದು ಒಟ್ಟಾರೆ ಕನ್ನಡ ಸಾಹಿತ್ಯಕ್ಕೆ. ಇದೊಂದು ವಿಶೇಷವಾದ ದಿನ ಅಂತ ನಾನು ಅಂದ್ಕೊಂಡಿದ್ದೇನೆ. ಬಹಳ ಮುಖ್ಯವಾಗಿ ನಾನು ಒಂದು 10-12 ನಿಮಿಷಗಳು ಮಾತ್ರ ಈ ಪುಸ್ತಕದ ಇನ್ನೊಬ್ಬರು ದಂಜನಾಯಿತು. ಈ ಮಠದಲ್ಲಿ ಚನ್ನೇಶ್ವರ ಗಾನಕಲಾ ಸಂಘದಲ್ಲಿ ಕಲಾವಿದರಾಗಿರ್ತಕ್ಕಂಥ ದಂಜನಾಯಕರು ಮತ್ತು ಪರ್ವತ ಮಲ್ಲಪ್ಪನವರು, ಇವರಿಬ್ಬರ ಹೆಸರು ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ನಮ್ಮ ಪಂಡಿತ್ ಬರ್ಮೇಗೌಡರ ಹೆಸರು ಆಗಿದ್ದಾಗಿ ಕೇಳ್ತಾ ಇತ್ತು. ಆಮೇಲೆ ನಾನು ನಮ್ಮ ಕಾಲೇಜಿನ ವಾರ್ಷಿಕೋತ್ಸವದ ಪುಸ್ತಕದಲ್ಲೂ ಕೂಡ ಪರ್ವತ ಮಲ್ಲಪ್ಪನವರ ಒಂದು 2-3 ಪದ್ಯಗಳನ್ನು ಹಾಕಿ ಅವರ ವಿಚಾರಗಳನ್ನು ಸ್ವಲ್ಪ ಬರೆದೆ. ಇದು 2010ರ ವೇಳೆಗಿದು. ಕುಂಬಾರ ಪರ್ವತ ಮಲ್ಲಪ್ಪನವರು ಸುಮಾರು ಪದ್ಯಗಳನ್ನು ಬರೆದ್ದಾರೆ ಅಂತ ಹೇಳಿ ಅವರ ಮೊಮ್ಮಗ ಅವಿನಾಶ್ ಟೈಲರ್ ಬಸಣ್ಣ ನನಗೆ ಸುಮಾರು 100-150 ಹಾಳೆಯ ಕಟ್ಟುಗಳನ್ನು ಕೊಟ್ಟರು. ನನಗೆ ಭಾಳ ಆಶ್ಚರ್ಯ ಆಯಿತು. ಇಷ್ಟು ಕವಿತೆಗಳನ್ನು ಬರೆದಿರ್ತಕ್ಕಂಥ ಅವರನ್ನು ಹುಡುಕ್ತಾ ಹೋದಾಗ ನನಗೆ ಆಶ್ಚರ್ಯ ಆಗಿದ್ದೇನು ಅಂದರೆ,
ಕುಂಬಾರ ಮನೆತನದ ಒಬ್ಬ ವ್ಯಕ್ತಿ ಬರೆದಂಥ ಈ ಕವಿತೆಗಳನ್ನು ಯಾಕೆ ಪ್ರಕಟ ಮಾಡಲಿಲ್ಲ ಮತ್ತು ಯಾಕೆ ಇವರು ಅವಜ್ಞೆಗೆ ಒಳಗಾಗಿದ್ದಾರೆ ಅಂತ ಹೇಳಿ. ಸೊ ಇಷ್ಟೊತ್ತಿಗಾಗಲೇ ನಾನು 2008ರಲ್ಲಿ ಜಂಗಮ ಕವಿ ಸರ್ವಜ್ಞ ಅಂಥೇಳಿ ಹಿರೇಕೆರೂರಲ್ಲಿದ್ದಾಗ ಒಂದು ಪುಸ್ತಕವನ್ನು ಪ್ರಕಟ ಮಾಡಿದ್ದೆ. ಅದು ವಿಮರ್ಶಾ ಪುಸ್ತಕ, ವಿಚಾರ ಪುಸ್ತಕ. ಅದು ರಾಜ್ಯ ಮಟ್ಟದ ಅತಿಮಬ್ಬೆ ಪ್ರಶಸ್ತಿ ಕೂಡ ಪಡೆದಿತ್ತು. ಇಡೀ ಕನ್ನಡ ಸಾಹಿತ್ಯದಲ್ಲಿ ಸರ್ವಜ್ಞನು ಕೂಡ ಹಾಗೆ. ತಮಿಳಿನಲ್ಲಿ ತಿರುವಳ್ಳುವರು ಹೇಗೋ, ತೆಲುಗಿನಲ್ಲಿ ವೇಮನ ಹೇಗೋ, ಹಾಗೆ ಕನ್ನಡದಲ್ಲಿ ಸರ್ವಜ್ಞ. ಆದರೆ ಸರ್ವಜ್ಞನನ್ನು ಕನ್ನಡ ಸಾಹಿತ್ಯದ ಯಾವ ಚರಿತ್ರಕಾರರು, ಕನ್ನಡ ಸಾಹಿತ್ಯ ಪರಿಷತ್ತುಗಳಾಗಲಿ, ಸರ್ಕಾರಗಳಾಗಲಿ ಹೆಚ್ಚು ಕಮ್ಮಿ ಹಿರೇಕೆರೂರು ಹಾವೇರಿಯ ಜನಗಳೇ ಬರ್ತಂಥ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ತುಂಬ ಕ್ರಾಂತಿಕಾರಕವಾದ ರೀತಿಯಲ್ಲಿ ನಾನು ಆ ಪುಸ್ತಕವನ್ನು ಬರೆದೆ. ಅನಂತರ ಅದಕ್ಕೆ ಪ್ರಾಧಿಕಾರ ಕೂಡ ಆಯಿತು ಎನ್ನುವಂಥದ್ದು. ಹೀಗೆ ಅಂಚಿನಲ್ಲಿರ್ತಕ್ಕಂಥ ಪ್ರಧಾನ ದಾರಿಗೆ ಬರದೇ ಇರತಕ್ಕಂಥ ಸರ್ವಜ್ಞನ ಬಗ್ಗೆ ಕೆಲಸ ಮಾಡಿದಂಥ ನನಗೆ ಸಹಜವಾಗಿ ಕುಂಬಾರ ಪರ್ವತ ಮಲ್ಲಪ್ಪನವರ ಬಗ್ಗೆ ಆಸಕ್ತಿ ಮೂಡಿತು. ಹೀಗೆ ಕುಂಬಾರ ಪರ್ವತ ಮಲ್ಲಪ್ಪನವರ ಕಾವ್ಯಗಳನ್ನು ಹುಡುಕ್ತಾ ಹೋದಾಗ ಅವರ ಕವಿತೆಯ ಎಲ್ಲ ಕೊನೆಗೆ ಒಂದು ಪದ್ಯ ಯಾವಾಗಲೂ ನಮಗೆ ಸಿಗ್ತಾ ಇರ್ತದೆ. ಆ ಕವಿತೆ ಏನು ಅಂದರೆ, ಎನ್ನ ಮಹದಾರಾಧ್ಯ ದೇವ ಮುನ್ನವೇ ಕೃಪಗೈದ ಸಮಯದೆ ಸನ್ನುತಾತ್ಮತ ಬರ್ಮೇಗೌಡರ ಕವನ ಕೈ ಸೇರಲ್ಲ ಚನ್ನವೀರ ಮೂಡಿಸ್ವಾಮಿಯ ಉನ್ನತೋನ್ನತ ಸಭೆಗಳಲ್ಲಿ ಸನ್ನವನದಿನ ವಾಚಿಸದಕ್ಕೆ ಕವಿತೆ ಮಳೆತಿರುವುದು. ಇದು ಪರ್ವತ ಮಲ್ಲಪ್ಪನವರ ಎಲ್ಲ ಕವಿತೆಗಳಲ್ಲಿ ಕೊನೆಯಲ್ಲಿ ಪದ್ಯ ಬರ್ತಾ ಇತ್ತು. ಅಂದರೆ ಅವರು ಕವಿತೆಗಳನ್ನು ಬರೆದು ಎಲ್ಲ ವಿಚಾರ ಆದಮೇಲೆ ಕೊನೆಗೆ ನನಗೆ ಯಾರು ಕವಿತೆಗೆ ಪ್ರೇರಣೆ ಅಂತ ಹೇಳಿದ್ರೆ 2 ಹೆಸರುಗಳನ್ನು ಹೇಳ್ತಾ ಇದ್ರು ಅವರು. ಒಂದು ನಮ್ಮ ಬರ್ಮೇಗೌಡರ ಹೆಸರು, ಹತ್ತೂರು ಬರ್ಮೇಗೌಡರ ಹೆಸರು. ಎರಡನೇದು ಸೊರಬ ತಾಲೂಕಿನ ಮೂಡಿಯ ಚನ್ನವೀರ ಸ್ವಾಮಿಗಳದ್ದು. ಆಗ ನನಗೆ ಮತ್ತಷ್ಟು ಕುತೂಹಲ ಆಗಿ ಹತ್ತೂರು ಬರ್ಮೇಗೌಡರ ಬೆನ್ನತ್ತಿ ಹೋದೆ ನಾನು. ಒಂದು ಕಡೆ ಪರ್ವತ ಮಲ್ಲಪ್ಪನವರ ಕಾವ್ಯ ಹುಡುಕ್ತಾ ಇದ್ದೆ, ಅದೇ ಟೈಮಲ್ಲೇ ಹತ್ತೂರು ಬರ್ಮೇಗೌಡರ ಹೆಸರು ಸಿಕ್ಕಾಗ ಅವರ ಹೆಸರನ್ನ ಬೆನ್ನ ಹಿಂದೆ ಹೋದ ನಾನು. ವಿಶೇಷ ಅಂದರೆ ಪರ್ವತ ಮಲ್ಲಪ್ಪನವರು ತಮ್ಮ ಎಲ್ಲ ಕವಿತೆಗಳನ್ನು ಬರೆದದ್ದು ಭಾಮಿನಿ ಷಟ್ಪದಿಯಲ್ಲಿ. ನಿಮಗೆ ಗೊತ್ತಿದೆ, ಇಡೀ ಕನ್ನಡ ಸಾಹಿತ್ಯದಲ್ಲಿ ಕುಮಾರವ್ಯಾಸ ಅನೇಕರು ಭಾಮಿನಿ ಷಟ್ಪದಿಯಲ್ಲಿ ಪದ್ಯಗಳನ್ನು ಬರೆದಿದ್ದಾರೆ. ಅದು ಹಾಡಲಿಕ್ಕೆ ಮತ್ತು ವಾಚನ ಮಾಡಲಿಕ್ಕೆ ತುಂಬ ಯೋಗ್ಯವಾದಂಥ ಒಂದು ಸಾಹಿತ್ಯ ಪ್ರಕಾರ. ಅದರಲ್ಲಿ ಬರ್ಮೇಗೌಡರು ಏನು ಬರ್ತಾರೆ ಅಂತ ಹುಡುಕ್ತಾ ಹೋದಾಗ ನಮಗೆ ಕತ್ತಿ ಚೆನ್ನಪ್ಪನವರು 1980ರ ದಶಕದಲ್ಲಿ ಸಂಗ್ರಹಿಸಿದಂಥ ದಿವಂಗತ ಪಂಡಿತ್ ಹತ್ತೂರು ಬರ್ಮೇಗೌಡರು ಕಂಡಂಥ ಮಹಾತ್ಮ ಗಾಂಧಿ ಎನ್ನುವಂಥ ಒಂದು ಸಣ್ಣ ಪುಸ್ತಕ ಸಿಕ್ತು. ಆ ಪುಸ್ತಕ ಹುಡುಕ್ತಾ ಹೋದಾಗ ನೇಮಿಚಂದ್ರ ಅವರು ಸರ್ ಆ ಪುಸ್ತಕವನ್ನು ಕೊಟ್ಟರು. ಇದರ ಮೂಲ ಪ್ರತಿಗಳು ಎಲ್ಲಿದೆ ಅಂತ ಹೋದರೆ ಕತ್ತಿ ಚೆನ್ನಪ್ಪರ ಹತ್ರ ಇದೆ ಅಂತ ಹೇಳಿದ್ರು. ಕತ್ತಿ ಚೆನ್ನಪ್ಪರನ್ನು ಕೇಳಿದ್ರು, ಇಲ್ಲ 89ರಲ್ಲಿದ್ದು ನನಗೆ ಎಲ್ಲಿ ಸಿಗಲಿಲ್ಲ ಅಂತ ಹೇಳಿದ್ರು. ನನಗೆ ಮೂಲ ಪ್ರತಿಗಳು ಬೇಕಾಗಿತ್ತು. ಅವಾಗಲೂ ಸಂಪಾದನೆ ಮಾಡುವಾಗ ಆ ಮೂಲ ಪ್ರತಿಗಳು ಸಿಗದೆ ಹೋದ್ರೆ ಭಾಳ ಕಷ್ಟ. ಆ ಪ್ರತಿಗಳು ಕೊನೆಗೂ ನನಗೆ ಸಿಗಲಿಲ್ಲ. ಕೊನೆಗೆ ಬರ್ಮೇಗೌಡರ ಬಗ್ಗೆ ಕೆಲಸ ಮಾಡ್ತಾ ಹೋದಾಗ ನೇಮಚಂದ್ರ ಸರ್ ಏನು ಮಾಡಿದ್ರು ಅಂದರೆ, ಮನೆಯಲ್ಲಿ ಒಂದಿಷ್ಟು ಪದ್ಯಗಳಿದೆ ಅಂತ ಹೇಳಿ ಈ ಹತ್ತೂರಿಗೆ ಕರ್ಕೊಂಬಂದು ಕೆಲವು ಪದ್ಯಗಳ ಕಟ್ಟನ್ನು ಕೊಟ್ಟರು. ಅದರಲ್ಲಿ ಒಂದು 25-30 ಪದ್ಯಗಳಿದೆ. ಎರಡನೇದಾಗಿ ಅವರ ಅಣ್ಣ ಮಂಜುನಾಥ್ ಅವರು ಶಿವಮೊಗ್ಗದಲ್ಲಿ ಕೊರೋನಾ ಟೈಮಲ್ಲಿ 21ರಲ್ಲಿ ಕೆಲವು ಪದ್ಯಗಳಿದೆ ಅಂತ ಹೇಳಿ ಮನೆಯ ಒಳಗಿನ ಅಷ್ಟು ಟ್ರಂಕ್ ಅಂತಂದು ನನ್ನ ಮೇಲೆ ಹೊರಗಡೆ ಇಟ್ಟರು. ನನಗೆ ಸ್ವರ್ಗವೇ ಸಿಕ್ಕಂಗಾಯಿತು. ಇದುವರೆಗೆ ಪ್ರಕಟ ಆಗಿದ್ದು ಕೇವಲ ಅವರು ಗಾಂಧಿ ಜೀವನ ಚರಿತ್ರೆಯನ್ನು ಬರೆದ ಒಂದು 300-350 ಪದ್ಯಗಳು ಮಾತ್ರ. ಆದರೆ ಅವರು ಸ್ವಾಗತ ಗೀತ ಅನ್ನೋ ಹೆಸರಲ್ಲಿ, ಭಿನ್ನ ಒತ್ತಡ ಎನ್ನುವಂಥ ಹೆಸರಿನಲ್ಲಿ, ಸುಖಾಗಮನ ಎನ್ನುವಂಥ ಹೆಸರಿನಲ್ಲಿ ಸುಮಾರು 80 ಪದ್ಯಗಳನ್ನು, ಪ್ರತಿ ಒಂದು ಪದ್ಯದಲ್ಲೂ ಕೂಡ ಸುಮಾರು 10-20 ಭಾಮಿನಿ ಷಟ್ಪದಿ ಪದ್ಯಗಳಿರ್ತಕ್ಕಂಥ ಕಟ್ಟುಗಳು ನನಗೆ ಸಿಕ್ತು. ನನಗೆ ನಿಜವಾಗ್ಲೂ ಕೂಡ ಸ್ವರ್ಗವೇ ಸಿಕ್ಕಂಗಾಯಿತು. ಬನ್ನಾಡಿ ತಾಲೂಕಿನ ಒಬ್ಬ ವ್ಯಕ್ತಿ, ಹೈಸ್ಕೂಲ್ ಟೀಚರ್. ನಾನು ಶಿವಮೊಗ್ಗದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಕೆಲಸ ಮಾಡ್ತಿದ್ದಿಲ್ಲ, ಅದ್ರ ಮುಂದೆ ಹೈಸ್ಕೂಲ್ ಅಲ್ಲೇ ಅವರಿದ್ದದ್ದು 1947-48ರಲ್ಲಿ. ಅಂಥ ಒಬ್ಬ ಹೈಸ್ಕೂಲ್ ಟೀಚರು ಭಾಮಿನಿ ಷಟ್ಪದಿಯಲ್ಲಿ ಇಡೀ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಯಾರೂ ಬರೆದೇ ಇರತಕ್ಕಂಥ ಗಾಂಧೀಜಿಯ ಜೀವನ ಚರಿತ್ರೆ ಬರೆದಿರೋದು ಒಂದು ಹೆಗ್ಗಳಿಕೆ. ಯಾಕೆಂದರೆ ಗಾಂಧೀಜಿ ಬಗ್ಗೆ ಕತೆ ಬರ್ತಾರೆ, ಕವನ ಬರ್ತಾರೆ, ಕಾದಂಬರಿ ಬರ್ತಾರೆ, ನಾಟಕ ಬಂದಿದೆ, ಫಿಲಮ್ ಆಗಿದೆ, ಏನೆಲ್ಲ ಆಗಿದೆ. ಆದರೆ ಭಾಮಿನಿ ಷಟ್ಪದಿಯಲ್ಲಿ ಗಾಂಧೀಜಿಯವರ ಜೀವನ ಚರಿತ್ರೆಯನ್ನು ಬರೆದಿರ್ತಕ್ಕಂಥವ್ರು ಇಡೀ ಕರ್ನಾಟಕದಲ್ಲಿ ಹತ್ತೂರು ಬರ್ಮೇಗೌಡರು ಮೊದಲನೇವರು. ಇದು ಒಂದು. ಎರಡನೇದು, ಅವರು ಸ್ವಾಗತ ಗೀತೆಗಳನ್ನು ಬರಿತಾ ಇದ್ರು. ನಿಜವಾಗಲೂ ಕೂಡ ಇದು ಇಡೀ ಕರ್ನಾಟಕದ, ಸ್ವಲ್ಪ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಮಧ್ಯ ಕರ್ನಾಟಕದಲ್ಲಿ ಒಂದು ಹೊಸ ಸಾಹಿತ್ಯ ಪ್ರಕಾರ ಅಂತ ನಾನು ಅಂದ್ಕೊಂಡಿದ್ದೇನೆ. ಸ್ವಾಗತ ಗೀತ ಸಾಹಿತ್ಯ ಪ್ರಕಾರ ಅಂತಲೇ ಬೇಕಾದ್ರೆ ನಾವು ಅದನ್ನು ಓದ್ಬೋದು. ಏನಿದು ಸಾಹಿತ್ಯ ಸ್ವಾಗತ ಗೀತೆಗಳು? ಇಂಥ ಸಮಾರಂಭಗಳಾದಾಗ ಸಮಾರಂಭದ ವ್ಯವಸ್ಥಾಪಕರು ಹೇಳಿ ಬರೆಸ್ತಾ ಇದ್ದಂಥ ಒಂದು ಪ್ರಕಾರ. ಎರಡನೇದು, ಅಲ್ಲಿಗೆ ಯಾರು ಅತಿಥಿಗಳು ಬರ್ತಾರೆ, ಯಾರು ಅಧ್ಯಕ್ಷರು ಬರ್ತಾರೆ, ಅವರನ್ನು ಹಾಡಿ ಹೊಗಳೋದು, ಮತ್ತೆ ಆಗಬೇಕಾಗಿರ್ತಕ್ಕಂಥ ಕೆಲಸಗಳು.
ಗಂಗಾ ನಾಯಕರನ್ನು ಮಾಡ್ತಿದ್ರು. ನಿಮಗೆಲ್ಲ ಗೊತ್ತಿರಲಿ, ಕಾಗಿನೆಲೆಯಲ್ಲಿ ಅವರು ಕೆಲಸ ಮಾಡುವಾಗ ಒಬ್ಬ ಮಿನಿಸ್ಟ್ರು ಬಂದಾಗ ನಮ್ಮೂರಿನ ನೀರಿಲ್ಲ ಅಂತ ಹೇಳಿದ ತಕ್ಷಣ ಆ ಸಭೆಯಲ್ಲಿ ಹಾಡಿದ್ರು, ಮಿನಿಸ್ಟ್ರು ಈ ಊರಿನಲ್ಲಿ ವ್ಯವಸ್ಥೆ ಮಾಡಿ ಅಂತ ಹೇಳೋದು. ಸೊ ಆ ಥರದ ಸುಮಾರು 57 ಸ್ವಾಗತ ಗೀತೆಗಳನ್ನು ಬರಮೇಗೌಡರು ಬರೆದಿದ್ದಾರೆ. ಶಿವಮೊಗ್ಗದ ಕರ್ನಾಟಕ ಸಂಘದ ಶಂಕುಸ್ಥಾಪನೆ, ಹೊಳೆಬನ್ನೀರಿನ ಸೇತುವೆಯ ಉದ್ಘಾಟನೆ, ತೀರ್ಥಹಳ್ಳಿಯ ಸೇತುವೆ ಉದ್ಘಾಟನೆ, ಆನಂದಪುರದ ಕಮಲಮ್ಮ ಆಸ್ಪತ್ರೆ, ಹೀಗೆ ಅಲ್ಲಿ ನ್ಯಾಮತಿಯಲ್ಲಿ ನಮ್ಮ ಆಸ್ಥಾನ ವಿದ್ವಾನ್ ದೇವೇಂದ್ರಪ್ಪನವರ ಸನ್ಮಾನವನ್ನು ಪೌರ ಸಭಿಕರು ಮಾಡಿದಾಗ, ಜೀನಹಳ್ಳಿಯಲ್ಲಿ ತೀರ್ಥರಾಮೇಶ್ವರ ಎನ್ನುವಂಥ ಪ್ರೌಢಶಾಲೆಯನ್ನು ಉದ್ಘಾಟನೆ ಮಾಡಿದಾಗ ಎಲ್ಲ ಸಂದರ್ಭದಲ್ಲೂ ಕೂಡ ಅವರು ಸ್ವಾಗತ ಗೀತೆಗಳನ್ನು ಬರ್ತಾರೆ. ಇಂಥ ಸುಮಾರು ಒಂದು 57 ಸಿಕ್ಕಿದ್ದಾವೆ. ಅದರ ಜೊತೆಗೆ ಆಧ್ಯಾತ್ಮ ಗೀತೆಗಳು ಸಿಕ್ಕಿದೆ, ಇತರ ಗೀತೆಗಳು ಸಿಕ್ಕಿದೆ. ಸುಮಾರು ಈ ಥರದ್ದು 81 ಪದ್ಯಗಳಿದೆ. ಅವರು ಬರೆದಿರ್ತಕ್ಕಂಥ ಒಟ್ಟು ಪದ್ಯಗಳು 1081 ಬಾಂಗ್ಲಿ ಷಟ್ಪದಿಯ ಪದ್ಯಗಳನ್ನು ಬರ್ತಾರೆ. ಅದರಲ್ಲಿ ನಮ್ಮ ಗಾಂಧೀಜಿಯ ಜೀವನ ಚರಿತ್ರೆಯನ್ನು ಕುರಿತು ಸುಮಾರು 350ಕ್ಕಿಂತ ಹೆಚ್ಚು ಪದ್ಯಗಳನ್ನು ಬರ್ತಾರೆ. ಸೊ ಕನ್ನಡದಲ್ಲಿ ನನಗೆ ಬಹಳ ಕುತೂಹಲ ಆಗಿ 2019ರಲ್ಲಿ ನಾನು ಇದನ್ನು ಪ್ರಕಟ ಮಾಡಬೇಕು ಅಂತ ಹೇಳಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ. ಅದು ಸಂಗ್ರಹಿಸಿ ಕೆಲಸ ಮಾಡ್ತಾ ಇರುವಾಗ ನನಗೆ ಅನೇಕ ಕೆಲವು ಸಮಸ್ಯೆಗಳು ಅದಾದವು. ಯಾರ್ಯಾರು ಸಂಪಾದಕರಾಗಿ ಕೆಲಸ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಈ ಥರದ ಸಮಸ್ಯೆಗಳು. ಒಂದು, ಅವರ ಕೊಟ್ಟಂಥ ಹಾಳೆಗಳೆಲ್ಲ ಮಡಿಚಿದ್ವು, ಮಧ್ಯದ ಸಾಲುಗಳು ಕಾಣ್ತಾ ಇರಲಿಲ್ಲ. ಕೆಲವು ಹಾಳೆಗಳು ಕಿತ್ತದ್ದು, ಕೆಲವು ಹಾಳೆಗಳು ಮುದುರಿದ್ದವು, ಇನ್ನು ಕೆಲವು ಇಲಿಗಳು ತಿಂದು ಎಲ್ಲ ಜಿರಳೆ ಹಿಡಿದು ಎಲ್ಲ ಹಾಳಾಗಿ ಹೋಗಿದ್ವು. ಇವನ್ನೆಲ್ಲ ಒಂದು ಕಡೆ ಮತ್ತೊಂದು ಫೈಲಲ್ಲಿ ಹಾಕಿ ವ್ಯವಸ್ಥಿತವಾಗಿ ಅವನ್ನೆಲ್ಲ ಓದ್ತಾ ಸಂಗ್ರಹಿಸಿ ಇವತ್ತು ಸುಮಾರು ಒಂದು 400 ಪುಟದ ಪುಸ್ತಕ ಆಗಿದೆ. ಗಾಂಧಿ ಚರಿತ ಮತ್ತು ಸ್ವಾಗತ ಗೀತ ಅಂತೇಳಿ ನನಗಾಗಲೇ ಹೇಳಿದ ಹಾಗೆ, ಒಂದು ಗಾಂಧೀಜಿಯ ಜೀವನ ಚರಿತ್ರೆಯನ್ನು ಬಾಮಿನಿ ಷಟ್ಪದಿಯಲ್ಲಿ ಬಂದಿರತಕ್ಕಂಥ ಬರಮೇಗೌಡರು ಕರ್ನಾಟಕದ ಮೊಟ್ಟ ಮೊದಲಿನ ಕವಿಗಳು. ಅದು ನಮ್ಮ ಹೊನ್ನಾಳಿ ತಾಲೂಕಿನವರು. ಎರಡನೇದು, ಸ್ವಾಗತ ಗೀತೆಯನ್ನು ಈಗ ಯಾರಾದರೂ ಬರ್ತಾರೆ ಅಂತೇಳಿ ನಾನು ಕೇಳಿದಾಗ ಬಹಳ ಕಡೆ ಉತ್ತರ ಇಲ್ಲ. ಇಡೀ ಕರ್ನಾಟಕದಲ್ಲಿ ಇದೊಂದು ಹೊಸ ಅಧ್ಯಯನ ಆಗಬೇಕಾಗಿದೆ, ಸ್ವಾಗತ ಗೀತ ಸಾಹಿತ್ಯ ಪ್ರಕಾರ ಅಂತ ಹೇಳಿ. ಬಹಳ ವಿಶೇಷ ಅಂದರೆ, ನಾನು ಅನುಬಂಧದಲ್ಲಿ ಕೊಟ್ಟಿದ್ದೇನೆ, ಒಬ್ಬ ಮುಸ್ಲಿಂ ಮದುವೆಯಲ್ಲಿ ತನ್ನ ಮಕ್ಕಳು ಮದುವೆ ಆಗ್ತಾ ಇದೆ, ಅವ್ರಿಗೆ ಹರಿಸಬೇಕು, ಕೆಲವು ಪದ್ಯಗಳನ್ನು ಬರ್ಕೊಡಿ ಅಂತ ಬರ್ಕೊಟ್ಟಿದೆ. ಶಿವಮೊಗ್ಗದ ರಾಮಣ್ಣ ಶೆಟ್ಟಿ ಪಾರ್ಕ್ ತುಂಗಭವನ ಅಂತ ಹೇಳಿ, ಚನ್ನಗಿರಿಯ ರಾಮಣ್ಣ ಶ್ರೇಷ್ಠಿ ಅಂತ ಹೇಳಿ, ಅದರ ಉದ್ಘಾಟನೆ ಸಂದರ್ಭದಲ್ಲೂ ಕೂಡ ಇದನ್ನು ಪದ್ಯ ಬರ್ಕೊಟ್ಟುತ್ತಿದೆ. ಹೀಗೆ ಸುಮಾರು ಪದ್ಯಗಳನ್ನು ಅವರು ಬರೆದಿದ್ದಾರೆ. 57 ಸ್ವಾಗತ ಗೀತೆಗಳು, ಶ್ರದ್ಧಾಂಜಲಿ 3 ಪದ್ಯಗಳು. ಮಹಾತ್ಮ ಗಾಂಧೀಜಿ 1948ರಲ್ಲಿ ತೀರ್ಕೊಂಡಾಗ, ನಾಲ್ವಡಿ ಕೃಷ್ಣರಾಜರು ಒಡೆಯರು ತೀರ್ಕೊಂಡಾಗ, TP ಕೈಲಾಸಂ ಅವರು ತೀರ್ಕೊಂಡಾಗ ಬರೆದಂಥ 3 ಶ್ರದ್ಧಾಂಜಲಿ ಗೀತೆಗಳಿದೆ. ಹಾಗೆಯೇ ಸ್ವಾತಂತ್ರ್ಯ ಶತಮಾನೋತ್ಸವ, ಪಾನ ನಿಷೇಧದ ಬಗ್ಗೆ, ಆಮೇಲೆ ಹೆಣ್ಣಿನ ಬಗ್ಗೆ, ನಶ್ಯದ ಬಗ್ಗೆ ಭಾಳ ವಿಶೇಷವಾಗಿ ಇಂಥ ಸುಮಾರು 10 ಪದ್ಯಗಳನ್ನು ಬರೆದಿದ್ದಾರೆ. ಹಾಗೆ ಆಧ್ಯಾತ್ಮದ ಪದ್ಯಗಳನ್ನು ಬರ್ತಾರೆ. ಹೀಗೆ ಸುಮಾರು 80ಕ್ಕಿಂತ ಹೆಚ್ಚು ಪದ್ಯಗಳನ್ನು ಬರೆದರೆ. ನನಗಾಗಲೇ ಹೇಳಿದ ಹಾಗೆ 1081 ಆ ಪಟ್ಟಿಯೆಲ್ಲ ಇದೆ, ಆ ಪುಸ್ತಕದಲ್ಲಿ ಡಿಟೇಲ್ ಆಗಿದೆ. 1081 ಬಾಮಿನಿ ಷಟ್ಪದಿಯ ಪದ್ಯಗಳು. ಅದರ ಜೊತೆಗೆ ವಿಶೇಷವಾಗಿ ಕೆಲವು ಕಡೆ ಖಂಡಭೋಗ ಷಟ್ಪದಿಯನ್ನು ಬಳಸಿದ್ದಾರೆ. ಭೋಗ ಷಟ್ಪದಿಯ 6 ಸಾಲುಗಳನ್ನು 4 ಸಾಲುಗಳಾಗಿ ಖಂಡಭೋಗ ಷಟ್ಪದಿ ಬಳಸಿದ್ದಾರೆ. ವೃತ್ತಗಳನ್ನು ಬಳಸಿದ್ದಾರೆ, ಮತ್ತೇವ ವಿಕ್ರೀಡಿತ ವೃತ್ತ ಮತ್ತು ಶಾರ್ದೂಲ ವಿಕ್ರೀಡಿತ ವೃತ್ತಗಳನ್ನು ಬಳಸಿದ್ದಾರೆ. ಕೆಲವು ಕಡೆ ರಗಳೆಗಳನ್ನು ಬಳಸಿದ್ದಾರೆ. ಹೀಗೆ ಸಾಹಿತ್ಯದ ಅನೇಕ ಪ್ರಕಾರಗಳಲ್ಲಿ ಬರಮೇಗೌಡರು ಕಾವ್ಯಗಳನ್ನು ಬರ್ತಾರೆ. ಅವರ ಇದುವರೆಗೂ ಆಗಿರ್ತಕ್ಕಂಥ ಕೆಲಸಗಳನ್ನು ಒಂದು 4-5 ಟಿಪ್ಪಣಿಗಳಲ್ಲಿ ನಿಮಗೆ ಹೇಳಬೇಕು ಅಂದರೆ, ಬಾಮಿನಿ ಷಟ್ಪದಿಯಲ್ಲಿ ಗಾಂಧಿ ಜೀವನ ಚರಿತ್ರೆ ಬರೆದದ್ದು ಮೊದಲನೇದು. ಎರಡನೇದು, ಕನ್ನಡ ಸಾಹಿತ್ಯದಲ್ಲಿಯೇ ಮೊಟ್ಟ ಮೊದಲಿಗೆ ಇದನ್ನು ಬಾಮಿನಿ ಷಟ್ಪದಿಯಲ್ಲಿ ಬರೆದಿರುವಂಥದ್ದು. ಗಾಂಧಿ ಜೀವನ ಚರಿತ್ರೆಯಲ್ಲಿ ಪೂರ್ತಿ ಇಲ್ಲ, ಅದಕ್ಕೆ ನಾನು ಅದನ್ನು ಖಂಡಕಾವ್ಯ ಅಂತ ಕರೆದಿರೋದು. ಅವರ ಬಾಲ್ಯ, ಅವರ ವಿದ್ಯಾಭ್ಯಾಸ, ಅವರು ಲಂಡನ್ನಿಗೆ ಬ್ಯಾರಿಸ್ಟರ್ ಪದವಿಗೆ ಹೋಗಿದ್ದು, ಇಷ್ಟು ಅಂಶಗಳು ಮಾತ್ರ ಅದರಲ್ಲಿದೆ. ಆ ಪದ್ಯಗಳಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ಪದ್ಯಗಳಿರುತ್ತೆ ಅಸ್ಪೃಶ್ಯತಾ ನಿವಾರಣೆ ಬಗ್ಗೆ. ನಿಜವಾಗ್ಲೂ ಕೂಡ ಗಾಂಧಿ ಜೀವನ ಚರಿತ್ರೆ ಓದಿದರೆ ಬರಮೇಗೌಡರ ತಳ ಸಮುದಾಯದ ಬಗ್ಗೆ, ಅಸ್ಪೃಶ್ಯರ ಬಗ್ಗೆ, ದೀನ ದಲಿತರ ಬಗ್ಗೆ, ಮುಟ್ಟಿಸಿಕೊಳ್ಳರಾದವ್ರ ಬಗ್ಗೆ ಇರ್ತಕ್ಕಂಥ ಎಲ್ಲ ಅಭಿಮಾನದ ಮಾತುಗಳು ಅದರಲ್ಲಿ ಬರ್ತವೆ. ನಾವು ಅದನ್ನು ಓದಲೇಬೇಕು ಎನ್ನುವಂಥದ್ದು. ಆಮೇಲೆ ಆಧುನಿಕ ಕನ್ನಡ ಸಂದರ್ಭದಲ್ಲಿ ಬಾಮಿನಿಯನ್ನು ತುಂಬ ಸರಾಗವಾಗಿ ಬಳಸಿರುವಂಥದ್ದು. ನನಗೆ ಭಾಳ ಇಷ್ಟ ಆಗಿದ್ದೇನು ಅಂದರೆ, ಅವ್ರದ್ದು ಯಾವುದೋ ಒಂದು ಪದ್ಯ ಓದ್ಬಿಟ್ರೆ 3-4 ಲಯಗಳು ಹಾಗೆ ಸರಾಗವಾಗಿ ಬರ್ತಾ ಇರುತ್ತೆ. ಆಮೇಲೆ ಈಗಾಗಲೇ ನಾನು ಹೇಳಿದ ಹಾಗೆ ಇದು ಒಂದು ರೀತಿಯಲ್ಲಿ ಸ್ವಾಗತ ಸಾಹಿತ್ಯ ಪ್ರಕಾರವನ್ನು ಒಂದು ವಿಶೇಷವಾಗಿ ಅಧ್ಯಯನ ಮಾಡುವಂಥ, ಅದನ್ನು ಮತ್ತಷ್ಟು ಸಂಶೋಧನೆ ಮಾಡುವಂಥ ಕೆಲಸ ಆಗಬೇಕಾಗಿದೆ. ಅದರಲ್ಲಿ ಸಾಹಿತ್ಯ ಕುರಿತ ಪದ್ಯಗಳಿದೆ,
ಸಾಂಸ್ಕೃತಿಕ ಚರಿತ್ರೆಯನ್ನು ಕುರಿತ ಪದ್ಯಗಳಿದೆ, ಸಾಮಾಜಿಕವಾದ ವಿಷಯಗಳಿದೆ, ರಾಜಕೀಯದ ವಿಚಾರಗಳಿದೆ, ಹಾಗೆಯೇ ಪಾನ ನಿರೋಧದ ಬಗ್ಗೆ ಬೇರೆ ಬೇರೆ ಪದ್ಯಗಳೆಲ್ಲ ಇದೆ. ಆದರೆ ಆ ಪದ್ಯಗಳಲ್ಲಿ ಕತೆ ಕಡಿಮೆ. ಒಂದು ಸ್ವಾಗತ ಪದ್ಯ, ಯಾರು ಬಂದರು, ಯಾರ್ಯಾರಿದ್ದಾರೆ, ಏನು ಕೆಲಸ ಬಂದರು, ಇಷ್ಟು ಪದ್ಯಗಳಿರುತ್ತೆ. ಅಲ್ಲಿ ವರ್ಣನೆ ಜಾಸ್ತಿ ಇರುತ್ತೆ, ಅದು ವರ್ಣನೆ ಜಾಸ್ತಿ ಇರ್ತಕ್ಕಂಥ ಪದ್ಯ. ಆದರೆ ಕೊನೆಯಲ್ಲಿ ಒಂದು ವಿಷಾದದ ಸಂಗತಿ ಏನು ಅಂದರೆ, ಸರ್ವಜ್ಞನಿಗೆ ಹೇಗೆ ಇಡೀ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅವಜ್ಞೆ ಒಳಗಾದ ಅನ್ಯಾಯ ಆಯಿತು, ಹಾಗೆಯೇ ನಮ್ಮ ಹೊನ್ನಾಳಿ ತಾಲೂಕಿನ ಒಬ್ಬರು ಹತ್ತೂರು ಭರಮೇಗೌಡರು, ಇನ್ನೊಬ್ಬರು ಪರ್ವತ ಮಲ್ಲಪ್ಪನವರು, ಇವ್ರಿಗೂ ಕೂಡ ಅದೇ ಅನ್ಯಾಯ ಆಗಿರುವಂಥದ್ದು. ಸುಮಾರು 400 ಪುಟದಷ್ಟು ಸಾಹಿತ್ಯ ಚರಿತ್ರೆಯಲ್ಲಿ ದಾಖಲಾಗುವಂಥ ಸಾಹಿತ್ಯವನ್ನು ಬರೆದರೂ ಕೂಡ ಕನ್ನಡ ಸಾಹಿತ್ಯ ಚರಿತ್ರೆ ಯಾವ ವಿಮರ್ಶಕರಾಗಲಿ, ಸಾಹಿತ್ಯ ಚರಿತ್ರೆಕಾರರಾಗಲಿ, ಸಾಹಿತ್ಯ ಪರಿಷತ್ತಾಗಲಿ, ಸಂಘ ಸಂಸ್ಥೆಗಳಲ್ಲಿ ಅವರನ್ನು ಗೌರವಿಸ್ತಿಲ್ಲ. 1975 ಅವರು ಸಾಯುವ ಮುನ್ನ ನೊಣವಿನ ಕರೆಯ ಅದು ನೊಳಂಬ ಸಮಾಜದ, ಅವ್ರದೇ ಸಮಾಜದ ಒಬ್ಬರು ಸ್ವಾಮೀಜಿಯವರು ಸನ್ಮಾನ ಮಾಡಿದ್ದನ್ನು ಬಿಟ್ಟರೆ ಬೇರೆ ಯಾರೂ ಕೂಡ ಅವರನ್ನು ಗೌರವಿಸ್ತಿಲ್ಲ. ಬಹುಶಃ ಈ ವೇದಿಕೆಯಿಂದ ನಾನು ಹೇಳ್ತಾ ಇದ್ದೀನಿ, ಇನ್ನು ಮುಂದಾದರೂ ಕೂಡ ಭರಮೇಗೌಡರಿಗೆ ಸಿಗಬೇಕಾದ ಎಲ್ಲ ಗೌರವ ಮನ್ನಣೆಗಳು ಸಿಗಬೇಕು ಮತ್ತು ಸಾಹಿತ್ಯ ಚರಿತ್ರೆಯಲ್ಲಿ ಅವರ ಹೆಸರು ದಾಖಲಾಗಬೇಕು. ಹಾಗೆಯೇ ನಮ್ಮ ಪಂಡಿತ್ ಮಲ್ಲಪ್ಪ ಅವರ ಕಾವ್ಯವನ್ನು ಕೂಡ ನಾನು ಸಂಗ್ರಹಿಸಿದ್ದೇನೆ, ಅದು ಕೂಡ ಪ್ರಕಟ ಆಗ್ತಿದೆ. ಕಾವ್ಯ ಮಡಕೆ ಅಂತೇಳಿ ಅವರು ಕುಂಬಾರರಾಗಿದ್ದುಕೊಂಡು ಹೇಗೆ ಮಡಕೆಯನ್ನು ಮಾಡುವ ಕರಕುಶಲತೆ ಇದೆಯೋ ನಮ್ಮ ಕುಂಬಾರ ಗುಂಡಯ್ಯ ಸರ್ವಜ್ಞ, ಹಾಗೆಯೇ ಕಾವ್ಯ ಕಟ್ಟುವ ಕರಕುಶಲತೆಯನ್ನು ಅವರು ಮಾಡಿದ್ರು. ಆ ಕಾವ್ಯ ಮಡಕೆ ಕೂಡ ಅದು ಮುಂದಿನ ತಿಂಗಳಲ್ಲಿ ಅದು ಬಿಡುಗಡೆ ಆಗ್ತಾ ಇದೆ. ಹಾಗೆಯೇ ನನಗಾಗಲೇ ಹೇಳಿದ ಹಾಗೆ ಭರಮೇಗೌಡರಿಗೆ ನ್ಯಾಯ ಸಿಕ್ಕಿಲ್ಲ. ಇವತ್ತು ಮಾಡ್ತಾ ಇರುವಂಥದ್ದು ಅವ್ರ ಮನೆತನದವರು, ನೆನ್ಪಿಟ್ಕೊಳ್ಳಿ. ಇದು ಅವ್ರು ಮಾಡಬೇಕಾದ ಕರ್ತವ್ಯ ಮಾಡ್ತಾ ಇದ್ದಾರೆ. ಆದರೆ ಸಾಹಿತ್ಯ ಚರಿತ್ರೆಯಲ್ಲಿ ಇರ್ತಕ್ಕಂಥ ನಾವುಗಳು, ಹೊರಗಡೆ ಇರ್ತಕ್ಕಂಥ ನಾವುಗಳು ಕನ್ನಡದ ಜನತೆಗೆ ಗುರುತಿಸಬೇಕಾಗಿದೆ. ಬಹುಶಃ ಪುಸ್ತಕ ಬಂದ ಮೇಲಾದರೂ ಕೂಡ ಕೆಲಸ ಆಗುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ.